ಈ ಸ್ಟ್ರೆಸ್ ಬಗ್ಗೆ ಅಂತಿಮವಾಗಿ ಮಾತಾಡೋಣ. ಸ್ಟ್ರೆಸ್ 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 ಅಂತ ಕೆಲಸ ಮಾಡೋರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಯಾವ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ಅಂತ. ಈಗ ಮಕ್ಕಳ ಸರ್ದಿ ಅದು ಸ್ಟ್ರೆಸ್ ಅಂತ ಡೆಫಿನೇಷನ್ ಇದೆ. ಸ್ಟ್ರೆಸ್ ಈಸ್ ವಾಟ್ ಯು ಫೈಂಡ್ ಡಿಫಿಕಲ್ಟ್ ಟು ಮ್ಯಾನೇಜ್ ಅಂತ. ನನಗೆ ಮಾಡೋಕೆ ಅಸಾಧ್ಯ ಅನಿಸಿದ್ದು ಮಾತ್ರ ಸ್ಟ್ರೆಸ್ ಆಗುತ್ತೆ. ನನ್ನ ಮನೆಗೆ ಹೋಗೋಕೆ ಏನೂ ಸ್ಟ್ರೆಸ್ ಇಲ್ಲ. ಈಗ ಗೊತ್ತು ಹೆಂಗೆ ಹೋಗಬೇಕು ಅಂತ. ಅಕಸ್ಮಾತ್ ನಾನು ಯಾವುದೋ ಒಂದು ಪ್ರದೇಶ ಕರ್ಕೊಂಡು ಕಣ್ಣು ಮುಚ್ಚಿಕಟ್ಟು ಮನೆಗೆ ಹೋಗು ಅಂದರೆ ಏನು ಮಾಡ್ತಿದ್ದೆ? ಯಾವುದನ್ನು ನಿಭಾಯಿಸೋಕೆ ಕಷ್ಟ ಅನಿಸುತ್ತೋ ಅದು ಸ್ಟ್ರೆಸ್ ಆಗುತ್ತೆ. ಅಂದರೆ ಮಕ್ಕಳಿಗೆ ಸ್ಟ್ರೆಸ್ ಯಾಕಾಯ್ತು ಹೇಳಿ? ಮಾಡೋದು ಕಷ್ಟ ಆಗ್ತಾಯಿದೆ ಅವ್ರಿಗೆ. ಯಾಕೆ ಕಷ್ಟ ಆಗುತ್ತೆ? 2 ಕಾರಣಕ್ಕೆ. ಒಂದು, ಶೈಕ್ಷಣಿಕವಾಗಿ ಹೇಳೋದಾದರೆ, ಒಬ್ಬ ಹುಡುಗ 8ನೇ ಕ್ಲಾಸಿಗೆ ಬಂದಿದ್ದಾನೆ, ಅವನು ಪಾಸ್ ಆಗಲ್ಲ, ಒದ್ದಾಡ್ತಾ ಇದ್ದಾನೆ, ಅರ್ಥ ಆಗಲ್ಲ. ಯಾಕೆ ಗೊತ್ತಾ? 8ನೇ ಕ್ಲಾಸಿನ ಸಮಸ್ಯೆ ಅಲ್ಲ, ಒಂದು 5ನೇ ಕ್ಲಾಸಿನ ಸಮಸ್ಯೆ. ಅವನಿಗೆ 5ನೇ ಕ್ಲಾಸಲ್ಲಿ 40% ತೊಗೊಂಡು 6ಕ್ಕೆ ಬಂದಿದ್ದಾನೆ, ಅಲ್ಲಿ 40 ತೊಗೊಂಡು 7ಕ್ಕೆ ಬಂದಿದ್ದಾನೆ, ಅಲ್ಲಿ 40 ತೊಗೊಂಡು 8ಕ್ಕೆ ಬಂದಿದ್ದಾನೆ. ಅಂದರೆ ಅವನಿಗೆ 5, 6, 7ನೇ ಕ್ಲಾಸಿಂದ 60% ಗೊತ್ತಿಲ್ಲ. 8ನೇ ಕ್ಲಾಸಿಗೆ ಬಂದಿದ್ದಾನೆ. ಅದು ಹಿಂದಿಂದ ಅರ್ಥ ಆಗಿಲ್ಲ, ಮುಂದಿನ ಹೆಂಗೆ ಅರ್ಥ ಆಗುತ್ತೆ ಅವನಿಗೆ? ಇದಕ್ಕೆ ಸ್ಟ್ರೆಸ್ ಆಗುತ್ತೆ. ನಾನು ಹೇಳ್ತೀನಿ, ವಾಶ್ ಬೇಸಿನ್ನಲ್ಲಿ ನೀರು ಕಟ್ಕೊಂಡಾಗ ಇಲ್ಲಿ ಕಡ್ಡಿ ಹಾಕಿದ ಪ್ರಯೋಜನ ಇಲ್ಲ, ಅಲ್ಲಿ ಮೋರಿ ಕಟ್ಕೊಂಡಿದೆ, ಮೋರಿ ಕ್ಲಿಯರ್ ಮಾಡಿ ನೀರು ಸರ್ ಅಂತ ಹೋಗುತ್ತೆ. ಅದು ಹಿಂದಿಂದೆಲ್ಲ ಅರಿಯರ್ಸ್ ಕ್ಲಿಯರ್ ಆದರೆ ಹುಡುಗನ ಸ್ಟ್ರೆಸ್ ಆಗಲ್ಲ. ನಾನು ಪ್ರಯೋಗ ಮಾಡಿದ್ದೇನೆ ಇವನ್ನೆಲ್ಲ. ನಾನು 7ನೇ ಕ್ಲಾಸ್ ಹುಡುಗನ ಬಂದು ಅಡ್ಮಿಷನ್ ಆದಾಗ ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ ಅಂತ ಹೇಳಿದರು. ನಾನು 4ನೇ ಕ್ಲಾಸಿನ ವರ್ಕ್ಶೀಟ್ ಕೊಡೋಕೆ ಶುರು ಮಾಡಿದೆ ಅವನಿಗೆ. 4, 5, 6 ಕೊಟ್ಟು ತಂದು 7ನೇ ಕ್ಲಾಸಿಗೆ ತಂದು ಅವ್ನು 85% ತೊಗೊಂಡು CBSE ಪಾಸ್ ಆದ. ಅಂದರೆ ನಾನು ಅವನಲ್ಲಿ ಏನು ಕೊರತೆ ಕಂಡ್ಕೋಬೇಕಲ್ಲ, ತುಂಬಿಸೋ ಪ್ರಯತ್ನ. ನಾನೇನು ಮಾಡ್ತೀನಿ ಗೊತ್ತಾ? 8ನೇ ಕ್ಲಾಸ್ ಅರ್ಥ ಇನ್ನೊಂದು ಸಲ ಹೇಳ್ತೀನಿ, 3 ಸಲ ಅದೇ ಪಾಠ ಮಾಡೋದು. ಹಿಂದಿದ್ದೇ ಅರ್ಥ ಆಗಿಲ್ಲ ಅವನಿಗೆ, ಇದು ಹೆಂಗೆ ಅರ್ಥ ಆಗುತ್ತೆ? ಇದು ಸ್ಟ್ರೆಸ್ ಆಗೋದಕ್ಕೆ. 2ನೇ ಸ್ಟ್ರೆಸ್ ಆಗೋದಕ್ಕೆ ಕಾರಣ ಭಾಳ ಕಷ್ಟ ಅಂದರೆ ಮನಸ್ಸಿನ ವಿರುದ್ಧವಾಗಿ ಕೆಲಸ ಮಾಡಿದಾಗ ಸ್ಟ್ರೆಸ್ ಆಗುತ್ತೆ. ನನಗಿದು ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕಿದು, ಒತ್ತಾಯ ಮಾಡ್ತಾರೆ, ಹೋಗೋ ನೀ ಮಾಡು ಇವತ್ತಿನ ಅನಿವಾರ್ಯ 6 ಸಬ್ಜೆಕ್ಟಲ್ಲೂ ಅವ್ರು ಗೆಲ್ಲಬೇಕು, ಹೋಗು ಅಂತಾರೆ. ಅವನಿಗೆ ಆಸಕ್ತಿ ಇಲ್ಲ. ಯಾವತ್ತೂ ನೀವು ಮನಸ್ಸಿನ ವಿರುದ್ಧ ಮಾಡೋ ಕೆಲಸ ಎಲ್ಲ ಸ್ಟ್ರೆಸ್ಫುಲ್ಲಾಗೇ ಇರುತ್ತೆ. ಮಕ್ಕಳು ತಂದೆ ತಾಯಿ ಬರ್ತಾರೆ ನನ್ನ ಕಡೆಗೆ, ಮಗನಿಗೆ ಏಕಾಗ್ರತೆನೇ ಇಲ್ಲ ಸರ್, 10 ನಿಮಿಷ ಕೂತ್ಕೊಳ್ಳಲ್ಲ ಸರ್ ಅಂತಾರೆ. ಅವ್ನು ಕರೆದೆ, ಮ್ಯಾಚ್ ನೋಡ್ತೀಯ? ಕ್ರಿಕೆಟ್ ಮ್ಯಾಚು ನೋಡ್ತೀನಿ ಸರ್ ಅಂದ. 1 ಬಾಲು ಬಿಡಲ್ಲ ಸರ್, 8 ತಾಸು ಕೂತ್ಕೋತಾನು. ಅಪ್ಪನಿಗೆ ಹೇಳಿದೆ ಏಕಾಗ್ರತೆ ಇಲ್ಲ ಅಂತೀರಿ, 8 ತಾಸು ಕೂತ್ಕೊಂಡಿದ್ದಾನೆ. ಏಕಾಗ್ರತೆ ಬರೋದು ಯಾವಾಗ? ಮನಸ್ಸಿಗೆ ಇಷ್ಟವಾದದ್ದನ್ನು ಮಾಡಿದಾಗ 8 ತಾಸು ಮಾಡಿದ್ರು ಸುಸ್ತಾಗಲ್ಲ. ಬಟ್ ಎಲ್ಲರೂ ಸಚಿನ್ ತೆಂಡೂಲ್ಕರ್, ಎಲ್ಲರೂ ರಾಹುಲ್ ದ್ರಾವಿಡ್, ವಿರಾಟ್ ಕೊಹ್ಲಿ, ಧೋನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬೇಕೇ ಇಲ್ಲ, ನಾಟ್ ನೆಸರಿ, ಆಗೋದೇ ಬೇಕಾಗಿಲ್ಲ. ನಾವು ಐಕಾನ್ಸ್ ಬಿಟ್ಬಿಡೋಣ. ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರ್ಬೋದಾ? ನಗನಗ್ತಾ ಬದುಕ್ಬೋದಾ? ಯಾವಾಗ ಬದುಕ್ತೀನಿ ಹೇಳಿ? ನಾನು ಯಾವಾಗಲೂ ದರ್ ಇಸ್ ಅ ಫೈಟ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಬಾಡಿ. ತಲೆ ಹೇಳ್ತದೆ ಮಾಡು ಇದನ್ನು ಅಂತದೆ, ಮನಸ್ಸು ಬೇಡ ಅನ್ನತ್ತೆ, ಆವಾಗಲೇ ಸ್ಟ್ರೆಸ್ ಆಗೋದು. ನಾನು ಮಾಡುವಂಥದ್ದನ್ನು ಮಾಡಿದಾಗ ನನಗೆ ಏನೂ ತೊಂದರೆನೇ ಸ್ಟ್ರೆಸ್ಸೇ ಆಗೋದಿಲ್ಲಲ್ಲ. ನನಗೆ ಎಷ್ಟೋ ಜನ ಕೇಳ್ತಾರೆ, ಇಷ್ಟು ಓಡಾಡ್ತೀರಲ್ಲ, ಊರೂರು ದೇಶ ಓಡ್ತೀರಿ, ಸುಸ್ತಾಗಲ್ವ ನಿಮಗೆ? ಆಗೋದೇ ಇಲ್ಲ ನನಗೆ. ಯಾಕಂದರೆ ಐ ಡೂ ವಾಟ್ ಐ ವಾಂಟ್ ಟು ಡೂ. ಈಗ ನಾನು ಮಾಡಬೇಕಾದದ್ದಕ್ಕೂ ಮತ್ತು ಮಾಡಿದ್ದಕ್ಕೂ ವ್ಯತ್ಯಾಸ ಬಂದಾಗ ಸುಸ್ತಾಗೇ ಆಗುತ್ತೆ. ಈ ಮಕ್ಕಳಿಗೆ ಹಾಗೆ ಆಗೋದು. ನನ್ನ ಮೊಮ್ಮಗಳು ಹೇಳ್ತಿರ್ತಾಳೆ, ಅಜ್ಜ ನನಗೆ ಇದು ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದು, ಪರೀಕ್ಷೆಗೆ ಓದಬೇಕಲ್ಲ ಅಂತಾಳೆ. ತನಗೆ ಖುಷಿಯ ಸಬ್ಜೆಕ್ಟ್ ಇರುತ್ತಲ್ಲ, ನಾಳೆ ಪೇಪರ್ ಫಸ್ಟ್ ಕ್ಲಾಸ್, ಏನು ಚಿಂತೆ ಇಲ್ಲ, ಸಿಂಪಲ್ 2-6 ನಮ್ಮ ಮನೇಲಿದ್ದಾವೆ. ಅದಕ್ಕೆ ನಾವೇನು ಮಾಡಬೇಕು ಪಾಲಕರು ಅಂದರೆ, ನನ್ನ ಮಕ್ಕಳು ಇಲ್ಲೇ ಮಾಡಿದ್ರೆ ಉದ್ಧಾರ ಆಗ್ತಾರೆ ಅಂತೇನಿಲ್ಲ. ಇವತ್ತು ಸಮಾಜ ಎಷ್ಟು ಚೆನ್ನಾಗಿದೆ ಅಂದರೆ, 100 ಅವಕಾಶಗಳಿದ್ದಾವೆ. ಯಾವುದರಲ್ಲೇ ಒಂದು ಒಳ್ಳೆಯದಾದರೆ ಸಾಕು. PV ಸಿಂಧು ಎದಕ್ಕೆ ಫೇಮಸ್ಸು? ಬ್ಯಾಡ್ಮಿಂಟನ್, ಅದೊಂದೇ ಸಾಕು ಅಲ್ವಾ? ಪಂಕಜ್ ಅದ್ವಾನಿ ಸ್ನೂಕರು ಒಂದೇ ಸಾಕು. ಅದನ್ನು ಅರ್ಥ ಪಾಲಕರಿಗೆ ಆಗಬೇಕು. ನನ್ನ ಮಕ್ಕಳು ದೊಡ್ಡವರ ಆಗ್ಬೇಕಾದ್ರೆ ಇದೇ ಆಗಬೇಕು ಅಂತ ಇಲ್ಲ. ಆ ಹುಡುಗಿ ಚೈತ್ರ ಅಂತ, ಮಂಡ್ಯದ ಹುಡುಗಿ, ಯಾವುದು ಮೊನ್ನೆ ಖೋ ಖೋ ಆಡಿದ್ಲು, ಜಗತ್ ಪ್ರಸಿದ್ಧ ಆಗೋದು ಹುಡುಗಿ ಅಲ್ವಾ? ಅಂದರೆ ನಾನು ಹೇಳೋದು, ನೀವು ದೊಡ್ಡವರಾಗೋದಕ್ಕೆ, ಪ್ರಸಿದ್ಧರಾಗೋದಕ್ಕೆ ಮಾರ್ಕ್ಸ್ ಕಾರ್ಡೇ ಕಾರಣ ಅಂತಲ್ಲ. ಮನಸ್ಸಿಗೆ ತಕ್ಕದಾದಂಥದ್ದು ಯಾವುದೇ ಆರಿಸ್ಕೊಳ್ಳಿ. ನಾನು ಮಾತು ಹೇಳೋದು, ನಾನು ಹೇಳ್ತೀನಿ, ಮಕ್ಕಳಿಗೆ ಟ್ರೈನಿಂಗ್ ಬೇಕಾಗಿಲ್ಲ, ಪಾಲಕರಿಗೆ ಟ್ರೈನಿಂಗ್ ಬೇಕಿದೆ. ಅವರು ಸ್ಟ್ರೆಸ್ಫುಲ್ ಆಗಿದೆ. ಖಂಡಿತ ನೀವು ಹೇಳಿದ ಹಾಗೆ ಮಕ್ಕಳಿಗೆ ನಾವು ಸ್ಟ್ರೆಸ್ ಕೊಡದೇ ಇದ್ರೆ ಅವ್ರ ಪಾಡಿಗೆ ಅವರು ದಾರಿಯನ್ನು ಕಂಡುಕೊಳ್ತಾ ಹೋಗ್ತಾರೆ.